ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಾಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಓಕೆ, ಇವತ್ತು ಅಪ್ಡೇಟ್ ಸಿಂಪಲ್ ಏನಿಲ್ಲ. ಅಕ್ಕಿನ ಫ್ರೀ ಫ್ಲೈಗೆ ಬಿಟ್ಟಿದ್ದೆ. ಹಾಗೆ ನಾನು ಹೇಳಿದ್ದೆ ನಿಮಗೆ ರೇಗ್ದಾರ್ನ ಈ ನಡುವೆ ಸ್ವಲ್ಪನೇ ಬಿಟ್ಕೊತಾ ಇದ್ದೀನಿ. ಇವತ್ತು ಒಂದು ಕರೆಕ್ಟಾಗಿ ಒಂದು 7 ನಿಮಿಷ ಆಡಿ ಅಕ್ಕಿ ನೀಟಾಗಿ ಚಿತ್ರ ಮೇಲೆ ಫಿನಿಶ್ ಮಾಡ್ತು ಜಾಲ್ ಬಾಕ್ಸ್ ಒಳಗೆ ಹಾಕೊಂಡಿದ್ದೀನಿ. ಅದನ್ನ ತೋರಿಸ್ತೀನಿ ನಿಮಗೆ. ಹಾಗೆ ನಾಳೆ ಎಲೆಕ್ಷನ್ ಇದೆ. ಓಕೆನಾ, ಯಾರು ಮಿಸ್ ಮಾಡಬೇಡಿ. ವೋಟಿಂಗ್ ರೈಟ್ಸ್ ನಮಗಿದೆ. ಓಕೆನಾ, ನೋಡಿ ಯಾರಿಗೆ ಹಾಕಬೇಕು ಅವ್ರಿಗೆ ನೀಟಾಗಿ ವೋಟ್ ಹಾಕಿ. ಓಕೆನಾ, ಯಾಕೆ ಅಂದರೆ ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಯಾವ ಥರ ಎಲೆಕ್ಷನ್ ಪಾರ್ಟಿ ನಡೀತಾ ಇದೆ, ಯಾವ ಥರ ರೂಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಕಿತ್ಕೊಂಡು ತಿಂತಾ ಇದ್ದಾರೆ, ಎಲ್ರಿಗೂ ನಿಮಗೆ ಗೊತ್ತಿರುತ್ತೆ. ಆದಷ್ಟು ನೋಡಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಆದಷ್ಟು ವೋಟ್ ಹಾಕೋಣ. ಓಕೆನಾ, ಬನ್ನಿ. ಅಕ್ಕಿಗಳು ಮೇಲೆ ಆಡ್ತಾ ಇದೆ, ನೋಡ್ಬೋದು. ದಿಕ್ಕಲ್ಲಿ ಆಡ್ತಾ ಇದೆ ಮೇಲೆ. ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ, ಯಾರಾದ್ರು ನನ್ನ ಚಾನಲ್ಗೆ ಹೊಸಬರ ಆಗಿದ್ರೆ ಈಗಲೇ ಕೆಳಗಡೆ ಕಂಟಾರ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಯಾರು ಹೊಸ ಶಬ್ದಗಳು ಇರ್ತಾರೋ ಅವ್ರಿಗೆಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಕ್ಕಿಗಳನ್ನೆಲ್ಲ ತೋರಿಸ್ತೀನಿ. ನಾನಿಲ್ಲಿ ನಮ್ಮ ರೇಗ್ದಾರ್ ಹಾಕೊಂಡಿದ್ದೀನಿ. ರೇಗ್ದಾರು ಮತ್ತು ಅಲ್ಲಿ ನಮ್ಮ ಗುಲ್ದಾರ್ನ ಪಟ ಹಾಕ್ಕೊಂತ ಇದ್ದೀನಿ. ಏನಕ್ಕೆ ಅಂದರೆ ಅಕ್ಕಿ ಸ್ವಲ್ಪ ವೀಕ್ ಆಗಿತ್ತು. ನೆನ್ನೆ ಡಿವಾರ್ಮಿಂಗ್ನ ಸಹ ಮಾಡಿದ್ದೀನಿ. ಹುಳ ಏನು ಬಿದ್ದಿಲ್ಲ. ಕಂಟಿನ್ಯೂಸ್ಗೆ ಮೇಲೆ ಸ್ವಲ್ಪ ಅಕ್ಕಿಗಳಿಗೆ ಅಂದರೆ ಕಡಲೆ ಬೀಜ ಆಗಿರ್ಬೋದು, ಕಡಲೆ ಕೆಳಗಿರ್ಬೋದು, ನೀಟಾಗಿ ಕೊಟ್ಟು ಪಿಕಪ್ ಮಾಡ್ಕೊಂಡು ಅದನ್ನು ಈ ಸಲ ರೆಡಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಸಲಿಗೆ ಅದು ಯೂಸ್ ಆಗುತ್ತೆ. ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ನೀಟಾಗಿ ಬಾಲ ನೀಟಾಗಿ ಬಂದಿಲ್ಲ. ಆದ್ರೂ ಸಹ ನೀಟಾಗಿ ಪರವಾಗಿಲ್ಲ. ಆದ್ರೂ ಆ ಬಾಲ ಹಿಡ್ಕೊಂಡು ಆಡ್ತಾ ಇದೆ. ಅದು ನೋಡೋಣ ಬೇಡ ಅಂದ್ಬಿಟ್ಟು ನಾನೇ ಸುಮ್ಮನೆ ನಿಲ್ಸಿದ್ದೀನಿ. ಓಕೆನಾ, ಇಲ್ಲಿ ನಮ್ಮ ಗುಲ್ದಾರು ಮತ್ತು ಇಲ್ಲಿ ರೇಗ್ದಾರ್ ಹಾಕೊಂಡಿದ್ದೀನಿ. ಬನ್ನಿ ಅಕ್ಕಿ ಕಡೆ ಹೋಗೋದಾಗಿದ್ರೆ ನೋಡ್ಬೋದು. ಅಕ್ಕಿ ಇಲ್ಲಿ ಬಾಜಿ ಮಾಡ್ಕೊಂಡು ಬರ್ತಾ ಇದೆ ನೋಡಿ. ಮನೆ ಮೇಲೆ ನೀಟಾಗಿ ಅಕ್ಕಿ ಆಡ್ತಾ ಇದೆ. ನಾನು ಈಗೇಂತಕ್ಕೆ ಚಕ್ಕರ್ ಬಿಟ್ಟಿದ್ದೀನಿ ಅಂದರೆ ನಮ್ಮ ಧೂಮ ಸ್ವಲ್ಪ ಏಟೆತ್ಕೊಂಡ್ರೆ ಹೆಂಗೂ ನಾಳೆ ಹಾಲಿಡೇ, ಸ್ಯಾಟರ್ಡೇನೂ ಸಹ ಹಾಲಿಡೇ ಇದೆ, ಸಂಡೇನೂ ಹಾಲಿಡೇ ಇದೆ. ನಾಳೆ ಅಕ್ಕಿಗೆ ನೀಟಾಗಿ ವುಡನ್ ಸೆಟ್ ಮಾಡಿ ನಾಡ್ದು ಅಂದರೆ ಸ್ಯಾಟರ್ಡೇನ ಬಿಟ್ಕೋಬೋದು ಆರಾಮಾಗೆ. ನಾಳೆ ಫ್ರೈಡೇ ವುಡನ್ ಸೆಟ್ ಮಾಡಿ ಸ್ಯಾಟರ್ಡೇ ಸ್ವಲ್ಪ ನೀಟಾಗಿ ಅಕ್ಕಿನ ಸ್ವಲ್ಪ ದೂರ ತೊಗೊಂಡೋಗಿ ತುಂಬ ಜನ ಕೇಳ್ತಿರ್ತಾರೆ ಬ್ರೋ ದಸ್ತಾ ವಿಡಿಯೋ ಮಾಡಿ ಅಂತ. ಅದಕ್ಕೆ ನಾನು ನೀಟಾಗಿ ಒಂದು ದಸ್ತಾ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನಾನೇ ಹೋಗಿ ಅಕ್ಕಿನಿಗೂ ಸ್ವಲ್ಪ ಬೇಗ ಬಿಡೋಣ. ಯಾಕೆಂದರೆ ಸ್ವಲ್ಪ ವೆದರ್ ಚೆನ್ನಾಗಿದ್ದಾಗ ಬಿಡೋಣ. ಇನ್ಮೇಲೆ ಏನಂದರೆ ಕೆಲವರು ಇನ್ನೊಂದು ವಾರ ನೆಕ್ಸ್ಟ್ ಮಂಡೆಯಿಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಕ್ಕಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ಸ್ವಲ್ಪ ವೆದರ್ ಆಲ್ರೆಡಿ ಚೇಂಜ್ ಆಗ್ತಿದೆ. ಗಾಳಿನೂ ಸಹ ತುಂಬ ಚೆನ್ನಾಗಿದೆ. ಓಕೆನಾ, ನೋಡ್ಬೋದು. ಇಲ್ಲಿ ನಮ್ಮ ರೇಗ್ದಾರು ಸಿಂಗಲ್ ಆಗಿ ಆಡ್ತಾ ಇದೆ. ನಾನು ಕರೆಕ್ಟಾಗಿ ಅಕ್ಕಿನ 5:15 ಬಿಟ್ಟಿದ್ದೆ. ಈಗ ಆಲ್ರೆಡಿ 5:45 ಮಿನಿಟ್ಸ್ ಆಗಿದೆ ಆಲ್ರೆಡಿ. ಅಂದರೆ 5:45 ಆಗಿದೆ. ಕರೆಕ್ಟಾಗಿ ಒಂದು 15 ನಿಮಿಷ ಆಡಿದೆ ಅಕ್ಕಿ. ಈ ಅಕ್ಕಿ 7 ನಿಮಿಷ ಆಡ್ತು, ಹಿಡ್ದು ಹಾಕಿದ್ದೀನಿ ಒಳಗಡೆ. ಅದನ್ನು ಬಿಡೋಕೆ ಹೋಗಿಲ್ಲ. ಹಾಗೆ ಸುಮ್ಮನೆ ಸ್ವಲ್ಪ ಗಾಳಿ ವಾಡಲಿ ಅಂದ್ಬಿಟ್ಟು ಅಕ್ಕಿನ ಸ್ವಲ್ಪ ಈಚೆಗೆ ಬಿಟ್ಕೊಂಡಿದ್ದೀನಿ. ರೆಡಿ ಮಾಡ್ತಾಯಿದ್ದೀನಿ. ನೋಡೋಣ ಈ ಸಲ ಯಾವ್ಯಾವ ಪರ್ಫಾರ್ಮೆನ್ಸ್ ಯಾವ ಥರ ಮಾಡುತ್ತೆ ಎಲ್ಲನೂ ಅಪ್ಡೇಟ್ ಕೊಡ್ಕೊತ ಹೋಗ್ತಾ ಇರ್ತೀನಿ. ಹಾಗೆ ತುಂಬ ಜನಕ್ಕೆ ಟೂರ್ನಿಮೆಂಟ್ ವೀಡಿಯೋನೂ ಸಹ ಕೇಳಿದ್ದೀರಾ. ಮಿಸ್ ಮಾಡ್ದೇನೆ ನಮ್ಮ ಬ್ರದರ್ದು ಮತ್ತು ನಮ್ಮ ತಾವಡಿದು ವೀಡಿಯೋ ಮಾಡೋದನ್ನ ಬಿಡಲ್ಲ ನಾನು. ನಮ್ಮ ಧೂಮ ಏನಿದೆಯೋ ಅದು ಪೂರ್ತಿ ಈಗ ಒಂದೊಂದು ಬಾಜಿ ಮಾಡ್ತಾಯಿದೆ. ಅಕ್ಕಿಗೆ ನೀಟಾಗೆ ಇವತ್ತು ಲವಂಗ ಕೊಟ್ಟು ನಾಳೆ ವುಡನ್ ಸೆಟ್ ಮಾಡಿದಾಗ ಲವಂಗ ಕೊಟ್ಟರೆ ಆರಾಮಾಗೆ ನಮಗೆ ಸ್ಯಾಟರ್ಡೆ ಮತ್ತು ಇಲ್ಲಾಂದರೆ ಒಂದೊಂದೇ ಸಿಂಗಲ್ನ ದಸ್ತ ಮಾಡ್ಕೊತ ಬರ್ತಾಯಿದ್ದೀನಿ. ಯಾಕೆಂದ್ರೆ ಜೊತೆ ಮಾಡೋಕೆ ಹೋಗ್ತಾಯಿಲ್ಲ. ಯಾಕೆಂದರೆ ಅಕ್ಕಿ ಜೊತೆನೇ ಕೇಳಿದೆ. ಈಗ ಸ್ವಲ್ಪ ಎತ್ಕೊಳ್ಳಿ ಅಂತ ಬಿಟ್ಟಿರೋದು. ಆಮೇಲೆ ತಿರುವಾಲ್ನ ತುಂಬ ಜನ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೇಲ್ ವಿಡಿಯೋ ನಾನು ತುಂಬ ಲಾಂಗ್ ವಿಡಿಯೋ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ಕೆಲವರು ಸ್ಕಿಪ್ ಮಾಡಿ ನೋಡ್ತಾರೆ. ಸ್ಕಿಪ್ ಮಾಡಿ ನೋಡೋಕೆ ಹೋಗ್ಬಿಡಿ. ಯಾಕೆಂದರೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಹಾಕಿರ್ತೀನಿ, ಮಿಸ್ ಮಾಡ್ಕೊಂಡಿರ್ತಾರೆ. ಆದಷ್ಟು ಸ್ಕಿಪ್ ಮಾಡ್ದೇ ನೀವು ನೋಡಿದ್ರೆ ನೋಡಿ. ತಿರುವಾಲ್ ಸೇಲ್ಗಿದೆ. ಯಾರಾದರೂ ಇಂಟ್ರೆಸ್ಟ್ ಇದೆ ನನಗೆ DM ಮಾಡ್ಬೋದು. ಇಲ್ಲ ಅಬೌಟ್ ಸೆಕ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕ್ ಆಗಿರ್ಬೋದು ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು, 2 ಸಹ ಇದೆ. ಯಾರು ಮಿಸ್ ಮಾಡ್ಕೊಬೇಡಿ. ಅಕ್ಕಿ ಚೆನ್ನಾಗಿದೆ, ಬಿಟ್ಕೊಳ್ಳೋರು ನೀಟಾಗಿ ಬಿಟ್ಕೊಬೋದು. ಫೀಮೇಲು. ಓಕೆನಾ, ಬಾಜಿ ಈಗ 1-2 ಮಾಡ್ತಾ ಇದೆ, ಅಷ್ಟೊಂದು ಮಾಡ್ತಾ ಇಲ್ಲ. ನಮ್ಮ ರೇಗ್ದಾರ್ ನೋಡ್ಬೋದು ಬಾಜಿ ಮಾಡ್ಕೊಂಡು ಫುಲ್ ಡೌನ್ ಆಗ್ತಿದೆ. ಓಕೆನಾ, ಇಷ್ಟು ನಾನು ತಿಳಿಸ್ಬೇಕಿತ್ತು. ನಾಳೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವೋಟ್ ಇದೆ, ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಇದು ಏನಾಗಲ್ಲ ಬಿಡು ಅಂತ. ವೋಟಿಂಗ್ ರೇಟ್ಸ್ ನಮ್ಮದು, ವೋಟ್ ಹಾಕಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ನಾನು ಹೇಳಿದ್ದೀನಿ ದಸದ ವಿಡಿಯೋ ಮಾಡ್ತೀನಿ ಅಂತ. ಎಷ್ಟು ಕಮೆಂಟ್ ಬರುತ್ತೆ ಅಂತ ನೋಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ಆದಷ್ಟು ನಿಮ್ಮ ಫೀಡ್ಬ್ಯಾಕ್ ಕೊಟ್ಟರೆ ನಿಮಗೂ ಯಾವ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದು ನಮಗೂ ಸಹ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅಷ್ಟೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.